ಆತ್ಮೀಯ ಮಾಧ್ಯಮ ಮಿತ್ರರಿಗೆ, ಇಲ್ಲಿ ಸೇರಿರುವಂಥ ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ ಒಂದು ಸುಸ್ತ ಏನು ನೆನ್ನೆ ನಮ್ಮ ಸ್ನೇಹಿತರಾದಂಥ ಮೆಕ್ಯಾನಿಕ್ ಶ್ರೀನಿವಾಸ್ ಅವರು ಒಂದು ಹೇಳಿಕೆ ಹಾಗೂ ಒಂದು ಮಾಧ್ಯಮದ ನ್ಯೂಸನ್ನು ನೋಡಿದ್ವಿ. ನಮ್ಮ ಸ್ನೇಹಿತರವರು ನಿಜವಾಗ್ಲೂ ಅದನ್ನು ನೋಡಿ ತುಂಬ ನೋವಾಯಿತು. ಕಾರಣ ಏನು ಅಂದರೆ, ಮುಳಬಾಗಿಲು ತಾಲೂಕಲ್ಲಿ ನಾರಾಯಣಗೌಡರು 10 ಜನ ಇಟ್ಕೊಂಡು ರೋಲ್ ಕಾಲ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಇದು ಯಾವ ಮಟ್ಟಕ್ಕಿದೆ ಅಂದರೆ ಮಾತು ತುಂಬ ನೋವಾಗೋಗ್ಬಿಡ್ತು ನಮಗೆ. ಇದು ಆ್ಯಕ್ಚುಲಿ ನಮ್ಮ ಮೆಕ್ಯಾನಿಕ್ ಶ್ರೀನಿವಾಸ್ ಅವ್ರ ಮನಸ್ಸಿಂದ ಬಂದಿರೋ ಮಾತಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತದು. ನಾನು ಅವ್ರಿಗೊಂದು ಸ್ಪಷ್ಟೀಕರಣ ಕೊಡೋಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ತಾಲೂಕು ಆಡಳಿತ ಹೆಂಗಿದೆ ಅಂತ ನಮಗಿನ್ನ ಹೆಚ್ಚಾಗಿ ಚೆನ್ನಾಗಿ ನಿಮಗೆ ಗೊತ್ತು. ನಮ್ಮ ಸ್ನೇಹಿತರಿಗೆ ಅಧಿಕಾರಿಗಳನ್ನ ಯಾರನ್ನೂ ಹೋಗಿ ಎದುರಿಸಿ ಬೆದರಿಸಿ ಕೆಲಸ ಮಾಡ್ತಿರೋದ್ರೆ ಅವರು ಹಫ್ತಾ ಮಾಡ್ಕೊಂಡು ಹೋಗುವಂಥ ಚೀಪ್ ಮಟ್ಟಕ್ಕೆ ಇನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಬರೋದು ಇಲ್ಲ. ನಾನು ಭಾಳಷ್ಟು ಸಲ ಹೇಳಿದ್ದೀನಿ, ತಮ್ಗೆಲ್ರಿಗೂ ಹೇಳಿದ್ದೀನಿ, ಇವಾಗ ಹೇಳ್ತಾ ಇದ್ದೀನಿ. ನಾವು ರೈತ ಪರ ಹೋರಾಟಗಾರರು. ನಮ್ಮನ್ನು ಕ್ವಶನ್ ಮಾಡಿದ್ದಾರೆ, ನೀವು ಯಾವ ರೈತ ಅಂತ ಕ್ವಶನ್ ಮಾಡಿರೋರಿಗೆಲ್ಲ ಹೇಳಿದ್ದೀವಿ. ರೈತ ಪರ ಹೋರಾಟಗಾರ, ಅವ್ರ ಕಷ್ಟಕ್ಕೆ ಅವ್ರ ಬೆನ್ನೆಲುಬಾಗಿ ನಿಲ್ಲುವಂಥ ವ್ಯಕ್ತಿಗಳು ನಾವು. ನಿಮ್ಗೆಲ್ರಿಗೂ ಗೊತ್ತು ಎಷ್ಟೊಂದು ಹೋರಾಟಗಳು ಮಾಡಿದ್ದೀವಿ, ಎಷ್ಟು ಜನಕ್ಕೆ ರೈತರಿಗೆ ನಾವು ಅವ್ರಿಗೆ ಸಹಾಯ ಮಾಡಿದ್ದೀವಿ, ಅವ್ರ ಹಿಂದೆ ನಾವು ಇದ್ದೀವಿ ಅಂತ ನಿಮಗೂ ಗೊತ್ತು. ಇದು ಯಾಕೆ ಈ ರೀತಿ ನೀವು ಸ್ಟೇಟ್ಮೆಂಟ್ ಕೊಟ್ಟರು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಈಗ ಅಧಿಕಾರಿಗಳೆಲ್ಲ ಚೆನ್ನಾಗಿದ್ದರೆ ದಿನ ಹೋಗಿ ಒಂದೊಂದು ಮೆಮೊರಂಡಮ್ ಕೊಡುವಂಥ ಅವಶ್ಯಕತೆ ಇರಲ್ಲ. ಮುಳಬಾಗಿಲು ತಾಲೂಕಲ್ಲಿ ರೈತ ಸಂಘದಲ್ಲಿ ಯಾರು 10 ಜನ ಇದ್ದಾರೆ ಅಂದರೆ ಈ ಲೆಟರ್ಡಲ್ಲಿರೋ ಹೆಸರುಗಳೆಲ್ಲ ಎತ್ಕೊಂಡು ಏನೋ ಅನಫಿಷಿಯಲ್ ಆಗಿ ಕೊಟ್ಟರೆ ಇವ್ರು ಯಾರು ನಮ್ಮ ಅಧಿಕಾರಿಗಳು ಸುಮ್ಮನೆ ಇರಲ್ಲ. ಒಂದು ಬಾರಿ ನಿಮಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ ಯಾರ್ಯಾರು ಇದ್ದಾರೆ ಮುಳಬಾಗಿಲು ತಾಲೂಕಲ್ಲಿ ಅನ್ನೋದನ್ನ. ಮುಳಬಾಗಿಲು ತಾಲೂಕು ಅಧ್ಯಕ್ಷರು ಯಳವಳ್ಳಿ ಪ್ರಭಾಕರ್ ನಮ್ಮ ಸ್ನೇಹಿತರು, ಫಾರೂಕ್ ಪಾಷಾ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಫಾರೂಕ್ ಪಾಷಾ ಅವರು, ಮುಳಬಾಗಿಲು ತಾಲೂಕು ಪ್ರಧಾನ ಕಾರ್ಯದರ್ಶಿ ಕೆ ರಾಜೇಶ್ ಅಂತ, ಆಮೇಲೆ ನಮ್ಮ ಸುನಿಲ್ ಜಿಲ್ಲಾ ಉಪಾಧ್ಯಕ್ಷರು ಅವರು, ನಮ್ಮ ಭಾಸ್ಕರ್ ತಾಲೂಕು ಉಪಾಧ್ಯಕ್ಷರು, ಇವರೆಲ್ಲ ಮುಳಬಾಗಿಲು ಅಲ್ವಾ? ನೀವು ಮುಳಬಾಗಿಲವರು ಅಂತ ಅನಿಸ್ಲಿಲ್ವಾ? ಯಾಕೆ ಈ ಥರ ಮಾತಾಡಿದ್ರಿ ಅಂತ ಸ್ವಲ್ಪ ನೋವಾಯಿತು. ನಮ್ಮ ಜುಬೇರು ಇವರೆಲ್ಲ ನಮಗೆ ಎಲ್ಲಿರೋ ಸ್ನೇಹಿತರೆಲ್ಲ ನಿಮ್ಗೆ ಗೊತ್ತಿರೋಂಥ ವ್ಯಕ್ತಿಗಳೇ. ನೀವು ಇನ್ನೊಂದ್ಸಲಿ ವಿಡಿಯೋ ನೋಡ್ಕೋಬೋದು. ನಾವಿಲ್ಲ ಅಂತ ಹೇಳಿದ್ರೆ ನಾವು ಮಾಡಿರೋ ಹೋರಾಟಕ್ಕಾಗಲಿ ಇನ್ನೊಂದಕ್ಕಾಗಲಿ ಇನ್ನು ಏನು ಅರ್ಥ ಇರುತ್ತೆ? ಮುದಗಿರಿ ಪಂಚಾಯತಿ ಬದಲಾವಣೆ ಮಾಡಬೇಕು, ಮುದಗಿರಿಗೆ ಪಂಚಾಯತಿ ತಗೊಂಡ್ಬರ್ಬೇಕು ಅಂತ ನಿಮ್ಮ ಹೋರಾಟಕ್ಕೆ ನಿಜವಾಗ್ಲೂ ನಾವು ಯಾವತ್ತೂ ಶ್ಲಾಘನೀಯ. ನಮಗೆ ನಿಜವಾಗ್ಲೂ ನಿಮ್ಮ ಹೋರಾಟ ನೋಡಿದ್ರೆ ನಮ್ಗೆ ತುಂಬ ಮೆಚ್ಚುಗೆ ಆಯಿತು, ಇಷ್ಟ ಆಯಿತು. ನಮ್ಮ ಸ್ನೇಹಿತರು ಈ ಮಟ್ಟಕ್ಕೆ ಸಾಧಿಸೋಲ್ಲ ಅಂತ ಒಂದು ಖುಷಿಯಲ್ಲಿ ನಾವಿದ್ರೆ ನಮ್ಮನ್ನು ಹೀಯಾಳಿಸೋದು ಎಷ್ಟು ಮಟ್ಟಕ್ಕೆ ನ್ಯಾಯ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ. ಸರ್, ನಾನೊಂದು ಮಾತು ಹೇಳ್ತೀನಿ, ಅಧಿಕಾರಿಗಳಿಂದ ನಾವು ಓಡೋ ಎಷ್ಟು ದಿನ ನಮ್ಮ ಹೋರಾಟಕ್ಕೆ ಅರ್ಥ ಇರಲ್ಲ. ನಿಜಾನೇ. ಫಸ್ಟು ನಾವು ನಮ್ಗೇನಾದ್ರು ಸಮಸ್ಯೆ ಇದ್ದರೆ ನಾವು ಫಸ್ಟ್ ಹೋಗಿ ಒಂದು ನಮ್ಮ ಶಾಸಕರನ್ನ ಭೇಟಿ ಆಗಬೇಕು, ನಮ್ಮ ತಹಸೀಲ್ದಾರನ್ನ ಭೇಟಿ ಆಗಬೇಕು, ಆಮೇಲೆ ಉಳಿದಂಥ ಅಧಿಕಾರಿಗಳ ಹತ್ರ ಹೋಗ್ಬೇಕು, ಮಾತಾಡಬೇಕು ಅಂತ ತಾವು ಹೇಳುವಂಥ ಪ್ರಕ್ರಿಯೆ ಅದು. ಆ ಥರ ಮಾಡಿದ್ದು ಆಯಿತು. ಸುಮಾರು ಗೋಮಾಳ ಜಮೀನುಗಳು, ಸುಮಾರು ಎಕರೆಗಳು, ಸಾವಿರಾರು ಎಕರೆಗಳು ಬೆಂಗಳೂರು ರಿಯಲ್ ಎಸ್ಟೇಟ್ ಮಾಫಿಯಾ ಅವ್ರ ಕೈಯಲ್ಲಿ ಬಿದ್ದೋಗಿದೆ. ಅದ್ರ ಬಗ್ಗೆ ಎಲ್ಲ ನೀವು ಮಾತಾಡಲ್ವಾ? ಯಾಕೆ ಮಾತಾಡಲ್ಲ? ಅದು ಹೈವೇಯಲ್ಲಿರುವಂಥ ಸರ್ವೆ ನಂಬರ್ 24, ಆ ಹೈವೇಲಿರುವಂಥದ್ದು, ಅಲ್ಲಿ ಕಟ್ಟಿರೋಂಥ ಎಲ್ಲೆಟ್ ಹೋಟ್ಲು, ಅಲ್ಲಿ ಪಕ್ಕದಲ್ಲಿ ಇರುವಂಥ ಪೈಕಿ ನಂಬರ್ ಮಾಡ್ಕೊಂಡಿದ್ದಾರೆ. ಇದನ್ನು ದಯವಿಟ್ಟು ಇದ್ರ ಬಗ್ಗೆ ಕುಲಕುಷವಾಗಿ ಪರಿಶೀಲನೆ ಮಾಡಿ ಅಂತ ಎತ್ಕೊಂಡೋಗಿ ಅದೇ ತಹಸೀಲ್ದಾರ್ಗೆ ಕೊಟ್ಟರೆ, ಅಂದರೆ ಈಗಿರೋ ತಹಸೀಲ್ದಾರ್, ಇದಕ್ಕೆ ಹಿಂದಿರೋ ತಹಸೀಲ್ದಾರ್ಗೆ, ಈಗಿರೋ ತಹಸೀಲ್ದಾರ್ ನಾವು ಏನೂ ಕೊಟ್ಟಿಲ್ಲ ಇದುವರೆಗೂ. ಹಿಂದಿರೋ ತಹಸೀಲ್ದಾರ್ ಕೊಟ್ಟರೆ ಅದ್ರ ಬಗ್ಗೆ ಯಾವುದೇ ರೀತಿಯಾದ ಕ್ರಮ ತಗೊಂಡಿಲ್ಲ. ನಾವು ಅದೇ ಜಾಗದಲ್ಲಿ ಹೋಗಿ ಪ್ರತಿಭಟನೆ ಮಾಡಿದ್ರೆ, ಮೊನ್ನೆ ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ಅಂತ ಯಾರು ಸದತುಲ್ಲಾ ಖಾನ್ ಅವ್ರು ಬಂದಿದ್ರು, ಅಲ್ಲಿ ನಮ್ಮ ಮೆಮೊರಂಡಮ್ ತೊಗೊಂಡ್ರು, ಇಮಿಡಿಯೇಟ್ ಆಗಿ ಇದ್ರ ಬಗ್ಗೆ ಆಕ್ಷನ್ ತೊಗೊತೀವಿ ಅಂತಲ್ಲ. ಸಾವಿರಾರು ಎಕರೆ ಜಮೀನುಗಳನ್ನ ಭೂಗಳರು ಕದೀತಾ ಇದ್ದಾರೆ. ಅದೇ ಜಮೀನಲ್ಲಿ ಸೈಟ್ಗಳು ಮಾಡಿ ಎಷ್ಟೋ ಜನ ಮನೆ ಮಠ ಇಲ್ದಿರೋಂಥವ್ರಿಗೆ ಫ್ರೀಯಾಗಿ ಯಾಕೆ ಹಂಚಬಾರ್ದು? ಅದ್ರ ಬಗ್ಗೆ ನೀವು ಯೋಚನೆ ಮಾಡಲಿಲ್ವಾ? ನಾವು ರೋಲ್ ಕಾಲ್ ಅವರು ಅಂತ ಇದ್ದೀರಾ, ದಯವಿಟ್ಟು ಅದೆಲ್ಲಿ ರೋಲ್ ಕಾಲ್ ಮಾಡಿದ್ದೀವೋ 1-2 ತೋರಿಸ್ಬಿಟ್ರೆ ನಾವು ಈ ತಾಲೂಕಲ್ಲ, ಈ ರಾಜ್ಯನೇ ಬಿಟ್ಟು ಹೋಗ್ಬಿಡ್ತೀವಿ ನಾವು. ನಮಗೆ ನನ್ನ ಸ್ನೇಹಿತ ಶ್ರೀನಿವಾಸ್ ಅಂದರೆ ತುಂಬ ಅಪಾರವಾದ ಗೌರವ ಇದೆ, ಪ್ರೀತಿ ಇದೆ. ಹೋಗೋ ಬರೋ ಅನ್ಕೊಳ್ಳೋಂಥ ಸ್ನೇಹಿತರಾದ್ರೂ ಈ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ, ಶ್ರೀನಿವಾಸ್ ದಯವಿಟ್ಟು
ದಯವಿಟ್ಟು ಈ ನಮ್ಮನ್ನೆಲ್ಲ ತಲೆ ತಗ್ಸೋದ ಮಾತಾಡ್ಬಿಟ್ಟಿದ್ದೀರಾ. ನಾನು ತುಂಬ ನೋವಾಗ್ತಾ ಇದೆ. ದಯವಿಟ್ಟು ಇದು ಮುಂದಕ್ಕಾದ್ರೂ ನಮ್ಮ ಸ್ನೇಹಿತರು ಅಂತ ನೀವು ಪರಿಗಣಿಸಿದ್ರೆ ತುಂಬ ಸಂತೋಷವಾಗಿರುತ್ತೆ. ನಮ್ಮ ಹೋರಾಟಕ್ಕೆ ನಿಮ್ಮ ಒಂದು ಸಪೋರ್ಟು ನಮ್ಗೆ ಬೇಕಾಗತ್ತೆ. ನಿಮ್ಮಿಂದ ನಾವಿರ್ತೀವಿ, ನಮ್ಮಿಂದ ನೀವಿರಿ ಅಂತ ಈ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ.